ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ದ ಟ್ರೆಂಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ದಿವಸ ಯಾವ ಫಿಲಮ್ ಬಗ್ಗೆ ರಿವ್ಯೂ ಕೊಡೋಕೆ ಬಂದಿದ್ದೀನಿ ಅಂದರೆ ಸೂ ಫ್ರಮ್ ಸೋ ಅಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ. ಏನು ಅಂತ ಹೇಳೋದು ಗುರಿ, ಫಿಲಮ್ ಬಗ್ಗೆ ಒನ್ ಆಫ್ ದ ಬೆಸ್ಟೆಸ್ಟ್ ಫಿಲಮ್ ಅಂದರೆ ಕನ್ನಡದಲ್ಲಿ ಜೆಮ್ ಆಫ್ ಕನ್ನಡ ಗುರು. ಫಿಲಮ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೂ ಫ್ರಮ್ ಸೋ ಮೀನ್ಸ್ ಸುಲೋಚನಾ ಫ್ರಮ್ ಸೋಮೇಶ್ವರ. ಫಿಲಮ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಯಾರು ಮಿಸ್ ಮಾಡದೆ ಫಿಲಮ್ ನೋಡಬೇಕು. ಆ್ಯಂಡ್ ದಿಸ್ ಒನ್ ಈಸ್ ದ ಹಿಸ್ಟೋರಿಕ್ ಕಲೆಕ್ಷನ್ ಮಾಡೋದಂತೂ ನಿಜ ಅನಿಸುತ್ತೆ. ಆ್ಯಂಡ್ ಅದರ ಮಧ್ಯದಲ್ಲಿ ಒಳ್ಳೊಳ್ಳೆ ಕಾಮಿಡಿ ಸೀನ್ಸ್ ಇದೆ ಆ್ಯಂಡ್ ಒಳ್ಳೆ ಕಂಟೆಂಟ್ ಇದೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಹೊಸ ಪ್ರತಿಭೆಗಳೇ ಹಾಕೊಂಡು ಫಿಲಮ್ ಮಾಡಿದ್ದಾರೆ. ಆ್ಯಂಡ್ ರಾಜ್ ಬಿ ಶೆಟ್ಟಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಸರ್. ಸೂಪರ್ ಸರ್, ಒಳ್ಳೆ ಮೂವಿ ಕನ್ನಡ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಇದರಲ್ಲಿ ಒಂದು ಕಾಮಿಡಿ ಅಂದರೆ ಗುರು ಟ್ರೆಂಡಿಂಗಲ್ಲಿ ಓಡ್ತಿದೆ. ಬಂದರು ಬಾವ ಬಂದರು ಅಂತ ಸಾಂಗ್, ಅದಂತೂ ಅಲ್ಟಿಮೇಟ್ ಇದೆ. ಆ ಸೀನ್ ಮಾತ್ರ ಅವರು ಅಂತೂ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಹೇಳ್ತಾರೆ ಮಲಯಾಳಂ ಫಿಲಮಲ್ಲಿ ಕಂಟೆಂಟ್ ಕಿಂಗು ಸಖತ್ತಾಗಿದೆ, ಆ ಥರ ಈ ಥರ ಅಂತ ಹೇಳ್ತೀರ. ಕನ್ನಡದಲ್ಲೂ ಅಂಥ ಒಳ್ಳೆ ಫಿಲಮ್ ಕೊಟ್ಟಿದ್ದಾರೆ ಗುರು. ಯಾಕೆ ಮಿಸ್ ಮಾಡ್ಕೊತೀರಾ? ಗೆಲ್ಸೋಣ ಈ ಸಲ ಕನ್ನಡದವ್ರನ್ನ, ಕನ್ನಡ ಹೀರೋಗಳನ್ನ ಗೆಲ್ಸೋಣ ಗುರು, ಕನ್ನಡ ಪ್ರೊಡ್ಯೂಸರ್ಸ್ನ ಗೆಲ್ಸೋಣ. ಓಕೆನಾ? ಯಾರು ಮಿಸ್ ಮಾಡಿದೆ ಕನ್ನಡ ಫಿಲಮ್ನ ನೋಡಲೇಬೇಕು. ಆ್ಯಂಡ್ ದಿಸ್ ಇಸ್ ಮೈ ರಿಕ್ವೆಸ್ಟ್ ಬ್ರೋ, ಹಂಬಲ್ ರಿಕ್ವೆಸ್ಟ್. ದಟ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಫಿಲಮ್ ಇನ್ ಕನ್ನಡ ಅಂದರೆ ತಪ್ಪಾಗಲ್ಲ. ಈಗಿನ ಜನ್ರೇಷನ್ ಬರೀ ಹೊಡೆದಾಡು ಫೈಟ್ ಬರ್ತಿದೆ. ಸೊ ಇದಂತೂ ಫುಲ್ಲು ಪಕ್ಕಾ ಪೈಸಾ ವಸೂಲ್ ಆ್ಯಂಡ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂದರೂ ತಪ್ಪಾಗಲ್ಲ. ಸೊ ಯಾರು ಮಿಸ್ ಮಾಡಿದೆ ಫಿಲಮ್ನ ಖಂಡಿತವಾಗಿ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಆ್ಯಂಡ್ ಫಿಲಮ್ ಮಾತ್ರ ಅಲ್ಟಿಮೇಟ್ ಸೈಕಾಗಿದೆ ಅವರು. ಅದನ್ನು ಸ್ಟೋರಿ ಹೀಗೆ ಹೇಳ್ಬೋದು, ಅದೇನಿಲ್ಲ. ಬಟ್ ಸ್ಟೋರಿ ನೀವು ನೋಡಬೇಕು, ಅವಾಗೆ ನಿಮಗೆ ಅದು ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ. ಸೊ ಅದರಿಂದ ನಾನು ಅದ್ರ ಬಗ್ಗೆ ಏನು ಹೇಳೋಲ್ಲ. ನಾನು 2 to 3 ಟೈಮ್ಸ್ ಆಲ್ರೆಡಿ, ಎಸ್ಟರ್ಡೇ ಅನ್ಸೈತೆ ನೋಡಿ, 3 ಟೈಮ್ಸ್ ನೋಡಿದ್ದೀನಿ. ಫಿಲಮ್ ಮಾತ್ರ ಸಖತ್ತಾಗಿದೆ. ಮಿಸ್ ಮಾಡದೆ ಎಲ್ಲರೂ ಕೂಡ ಕನ್ನಡ ಫಿಲಮ್ನ ಗೆಲ್ಸೋಣ. ಲವ್ ಯು ಆಲ್ ಗೈಸ್. ಜೈ ಕರ್ನಾಟಕ.